ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಆಗಿದ್ದು 29-30 2 ದಿನ ಆಗಸ್ಟ್ ತಿಂಗಳು 2007. ಇದನ್ನು ಕೊಟ್ಟಿದ್ದೀನಿ ನಿಮಗೆ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಇದು ಹೇಳಿದ್ನಲ್ಲ 29-30 ಆಗಸ್ಟ್ 2007 ಸುದೀರ್ಘವಾದ ಚರ್ಚೆ ನಡೆದಂಥದ್ದು. ಇವರೆಲ್ಲರಿಗೂ ನಾನು ಉತ್ತರ ಕೊಡಬೇಕಾದ್ರೆ ಅಂತಿಮವಾಗಿ ನಾನು ಹೇಳಿದ್ದೇನೆ. ಇದನ್ನೇ ಮೊನ್ನೆ ಬೆಂಗಳೂರಿನಲ್ಲೂ ನಾನು ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ಅಂತಿಮವಾದ ಉತ್ತರ ನಾನು ಕೊಡಬೇಕಾದ್ರೆ ಆ್ಯಸ್ ಎ ಚೀಫ್ ಮಿನಿಸ್ಟರ್, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಮುಂದುವರಿಸೋ ಪ್ರಶ್ನೆ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಿದ್ದೀನಿ. ಹೇಳಿದಾರಲ್ಲ HLCC ಮೀಟಿಂಗು ಹೇಳ್ತಾರೆ ನೋಡಿ, ಈ ಮಟ್ಟಕ್ಕೆ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಎಂದೇನೋ ಎಲ್ಲ ಸದಸ್ಯರುಗಳು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸುತ್ತೇನೆ. HLCCನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ತೀರ್ಮಾನವಾಗಿದೆ ಎಂದು ಹೇಳುವುದಕ್ಕೆ ಬಯಸುತ್ತೇನೆ. ಡಾಲರ್ಸ್ ಹೋಟೆಲ್ ಲಿಮಿಟೆಡ್ 17ನೇ ತಾರೀಕಿನ HLC ಮೀಟಿಂಗ್ನಲ್ಲಿ ಬಂದಿದೆ. ನೇಚರ್ ಆಫ್ ಅಪ್ರೂವಲ್, ಕನ್ಸೆಂಟ್ ಪ್ರೋಸೆಸ್, ಸ್ಟೇಟಸ್ ಆಫ್ ಅಕ್ವಸಿಷನ್ ನಾಟ್ ಕಮೆನ್ಸ್ಡ್, ವೆದರ್ ಕನ್ಸೆಂಟ್ ಲೆಟರ್ ಸಬ್ಮಿಟೆಡ್ ನಾಟ್ ಯೆಟ್, ಸೆಂಚುರಿ ರಿಟೈರ್ಮೆಂಟ್ ನಾಟ್ ಯೆಟ್, ಈ ಥರ ಎಲ್ಲ ಹೇಳ್ಕೊಂಡು ಹೋಗಿದ್ದೀನಿ. ಸ್ವೇಚ್ಛಾಚಾರವಾಗಿ ತೀರ್ಮಾನಗಳು ಆಗಿಲ್ಲ, ಆಗುವುದಕ್ಕೆ ಅವಕಾಶವನ್ನೂ ಕೊಟ್ಟಿಲ್ಲ. ಇದೆಲ್ಲ ಹೇಳಿ ನನ್ನ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದೀನಿ. 1ನೇ ತಾರೀಕು ಆಗಸ್ಟು 2007 ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ ಈ DLFದು ಇವತ್ತು ಚರ್ಚೆ ಮಾಡಿದ್ದಾರೆ. ಪಾಪ DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLFದು ನಿಮ್ಮದು ಸಂಬಂಧ ಬಿಚ್ಚಣಂತೆ. ತಾವರೆಕೆರೆ ಹೋಬಳಿ ಅವನು ಯಾರೋ ಪಾಪ ಬ್ರಿಟಿಷರ ಕಾಲದಲ್ಲಿ ಬಂದಿದ್ದ ಫಾರಿನ್ನಿಂದ. ಇದು ಇಲ್ಲ, ಇದೇನು ಬೇಡ ನನಗೆ. ಇದು ನನಗೆ ಬೇಕಾಗಿರೋದು DLFದು. ನನ್ನ ಕಾಲದಲ್ಲಿ 100 ಕೋಟಿ 200 ಕೋಟಿ ಮತ್ತು 100 ಕೋಟಿ ಅಂತ ಎಲ್ಲ ಹೇಳ್ಕೊಂಡವ್ರೆ. ಈ ಪ್ರಾಜೆಕ್ಟನ್ನು ಚರ್ಚೆಗೆ ಬಂದಿದ್ದು ನಿಜ. ಈ ಪ್ರಾಜೆಕ್ಟು ಟೇಕ್ ಆಫೇ ಆಗಲಿಲ್ಲ. ಅದಕ್ಕೆ ಕಾರಣ ವಿಧಾನಸಭೆ ಕಲಾಪದಲ್ಲಿ ನಾನು ಹೇಳಿದ್ದೀನಿ, 1ನೇ ತಾರೀಕು ಆಗಸ್ಟು 2007ನೇ ತಾರೀಕಿನಂದು 2007ನೇ ಇಸ್ವಿ 1ನೇ ತಾರೀಕು 8ನೇ ತಿಂಗಳು ಆಗಸ್ಟ್ ನಾನು ಹೇಳಿರ್ತಕ್ಕಂಥದ್ದು ಈ ಪ್ರಾಜೆಕ್ಟನ್ನು ಮುಂದುವರಿಸಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪದಲ್ಲೇ ಬಿಡದಿದ್ದು, ನಾನು ಅದಕ್ಕೆ ಕನ್ಫೈನ್ ಆಯ್ತಿರೋದು ಬಿಡದಿದ್ದಕ್ಕೆ. ಆಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು 9 ಅಕ್ಟೋಬರ್ 2007 ರಾಜೀನಾಮೆ ಕೊಟ್ಟಿರೋದು. DLFದು ಮತ್ತು ಮುಂದೆ ಟ್ರಾನ್ಸಾಕ್ಷನ್ ಆಗಿರೋದು ಯಾವತ್ತು? ಬಹುಶಃ 27-29ನೇ ತಾರೀಕು ಮೇಲೆ ಆಗಿದೆ, ಅಕ್ಟೋಬರು. ಅದು ರಾಜ್ಯಪಾಲರ ಆಡಳಿತ, ನವಂಬರ್ ತಿಂಗಳಲ್ಲಾಗಿರೋದು. ರಾಜ್ಯಪಾಲರ ಆಡಳಿತ ಇದ್ದಾಗ ನನಗೆ ಸಂಬಂಧ ಇಲ್ಲದೆ ಇರೋದು. ನಾನಲ್ಲಿ ವಿಧಾನಸಭೆಯಲ್ಲಿ ಆಗಸ್ಟ್ 1ನೇ ತಾರೀಕು ಈ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಗದಾಪ್ರಹಾರ ಮಾಡಿದ್ರಲ್ಲ, ನಿಂತೋಗಿದೆ. ಆಮೇಲೆ ಮುಂದೆ ಬಂದಂಥ ಸರ್ಕಾರಗಳು ಏನೇನು ಮಾಡ್ಕೊಂಡ್ರೆ, ಈಗ 2007 ನಾನು ಅಧಿಕಾರ ಹಿಡ್ದಿರೋದು, ಇವತ್ತು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. 20 ವರ್ಷದಿಂದ ಏನು ಮಾಡ್ತಾಯಿದ್ರಿ?
ಮಿಸ್ಟರ್ ಡಿ ಕೆ ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳೋಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್, ನೀವು ನನ್ನ ಮೇಲೆ ಏನು ಆಪಾದನೆ ಮಾಡ್ತಾಯಿದ್ದೀರಿ? ಇತ್ತೇನೋ ಪೇಪರ್ಗಳು ಇಟ್ಕೊಂಡು ಏನೋ ಪಾಪ ಹೇಳ್ತಾಯಿದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರಿ, ಅವ್ರು ಬೇರೆ ಕಿವಿಲಿ ಏನೋ ಹೇಳ್ತಾನೆ ಇದ್ದರು.